ನಮಸ್ಕಾರ ಪ್ರಿಯ ವೀಕ್ಷಕರೇ. ಎಸ್ಎಂ ಸುದ್ದಿ ಮಿತ್ರ ನ್ಯೂಸಿಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಐತಿಹಾಸಿಕ ಓಲೆಮಠದ ಆನಂದದೇವರು ಹಮ್ಮಿಕೊಂಡಿರುವ ಜನಜಾಗೃತಾ ಯಾತ್ರೆಯನ್ನು ಕುಂಭಾರಹಳ್ಳ ಗ್ರಾಮದಿಂದ ಪ್ರಾರಂಭಗೊಂಡು ಯುವಕರಿಂದ ದುಷ್ಟಚಟಗಳನ್ನು ಬಿಡಿಸಿ ಗ್ರಾಮವನ್ನು ಸುಧಾರಿತ ವಾತಾವರಣ ಮಾಡಬೇಕೆಂದು ಆನಂದದೇವರು ಪಣತೊಟ್ಟಿದ್ದಾರೆ. ಅಲ್ಲದೆ ಬಡ ಕುಟುಂಬಗಳು ಈ ದುಷ್ಟಚಟಗಳಿಂದ ತಂದೆತಾಯಿ ಮಾತುಗಳನ್ನು ಕೇಳದೆ ಮಕ್ಕಳು ದುಶ್ಚಟಗಳನ್ನು ಮಾಡಿ ಆ ಮನೆತನದ ಗೌರವವನ್ನು ಕಡಿಮೆ ಮಾಡುತ್ತಾರೆ ಮತ್ತು ಯುವಕರು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅಂತ ಆನಂದದೇವರು ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಕುಟುಂಬ ಎಲ್ಲರೂ ಒಳ್ಳೆಯ ಮಕ್ಕಳಾಗಿ ತಂದೆತಾಯಿಗೆ ಒಳ್ಳೆಯ ಹೆಸರು ತರಲಿ ಎಂದು ಆನಂದದೇವರು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಈ ಯಾತ್ರೆ ಜನಜಾಗ್ರತೆ, ಯುವಕರು ತಂದೆತಾಯಿಗೆ ವ್ಯಸನಮುಕ್ತರಾಗಿ ಕೊಡುಗೆಯಾಗಲಿ ಎಂದು ತಮ್ಮ ಈ ಸಮಾವೇಶವನ್ನು ಪ್ರತಿ ಹಳ್ಳಿಗಳಿಗೆ ಹೋಗಿ ಈ ಯಾತ್ರೆಯನ್ನು ಮಾಡುತ್ತಿದ್ದಾರೆ. ಇಂತಹ ಮಠಗಳು ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ ನೀಡುತ್ತಿದ್ದಾರೆ. ಅವರ ಜೋಳಿಗೆಯಲ್ಲಿ ದುಶ್ಚಟಗಳಾದ ಗುಟ್ಕಾ, ಮಾವ, ಸೇರೆ ಇವುಗಳನ್ನು ತಮ್ಮ ಜೋಳಿಗೆಗೆ ಭಿಕ್ಷೆ ಹಾಕುವ ಮೂಲಕ ಗ್ರಾಮಗಳಲ್ಲಿ 5 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಈ ಮಠದ ಕಾರ್ಯ ಒಂದು ಶ್ಲಾಘನೀಯ. ಇಂತಹ ಆನಂದದೇವರು ಪ್ರತಿ ತಾಲೂಕಿಗೆ, ಪ್ರತಿ ಜಿಲ್ಲೆಗೆ, ಪ್ರತಿ ರಾಜ್ಯಕ್ಕೆ, ಪ್ರತಿಯೊಂದು ದೇಶಕ್ಕೆ ಸಿಕ್ಕರೆ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಬಹುದು. ಅಷ್ಟೇ ಅಲ್ಲದೆ ಪತ್ರಕರ್ತರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಕುಂಭಾರಹಳ್ಳ ಗ್ರಾಮದ ಹಿರಿಯರು, ತಾಯಂದಿರು, ಯುವಕ ಮಿತ್ರರು, ಮಕ್ಕಳು ಎಲ್ಲರೂ ಭಾಗವಹಿಸಿ ಈ 5 ದಿನ ಕಾರ್ಯಕ್ರಮಕ್ಕೆ ಒಳ್ಳೆಯ ಶೋಭೆ ತಂದರು. ವರದಿ ಶ್ರೀಕಾಂತ್ ಮಠಪತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಂ ಸುದ್ದಿ ಮಿತ್ರ. ನಾವು ಮನಿ ತಕ ನಮ್ಮ ಮನಿ ಒಳಗೆ ಹೆಂಗ ಊಟ ಮಾಡ್ತಿದ್ದೀವಿ ಅಂತಂದ್ರೆ ಅನ್ನದೊಳಗೆ ಸಾರು ಇರ್ತಿತ್ತಲ್ಲೋ ಗೊತ್ತಿಲ್ಲ, ಅನ್ನ ಉಪ್ಪು ಇರ್ತಿತ್ತಪ್ಪ. ತಾಯಿ ಏನನ್ನ ಪ್ರೀತಿಸಿದ್ರು ಅಂತಂದ್ರೆ ದೇವರನ್ನ ಪ್ರೀತಿಸಿದ್ರು, ಅದಕ್ಕಾಗಿ ನಾವು ಭಾರತೀಯರನ್ನ ಪ್ರೀತಿಸ್ತೀವಿ ಅನ್ನತಕ್ಕಂಥ ಮಾತ ಹುಡುಗಿ ಅವ್ರಿಗೆ ಆಯೋಜಕರಿಗೆ ವಿಚಿತ್ರ ಆಗಿಬಿಡ್ತು. ಒಂದು ಗುಲಾಬಿ ಹೂ ಎಂತಹ ಕತ್ತಿ ಕಟ್ಟಿ ಕೊಡತ್ ನೋಡತಮ್ಮ. ಭಾರತೀಯರು ಏನ್ ಮಾಡ್ತಾರ? ದೇವರನ್ನ ಪ್ರೀತಿ ಮಾಡ್ತಾರ. ಅದಕ್ಕಾಗಿ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸೆರೆಯಾಗು. ಹೊಲಕ್ಕೆ ಹೋಗಿ ಮೇವು ಮಾಡ್ತಿರ್ತೀರಿ ನೀವು. ಮೇವು ಮಾಡೋ ಕಾಲಕ್ಕೆ ಏನಾಗತ್ತದ, ಕುಡ್ಗೋಲಿದ್ದು ಏನಾಗಿಬಿಡುತ್ತಪ್ಪ ಅಂದ್ರೆ ಸ್ವಲ್ಪ ಬಂದು ಕೈಗೆ ಹತ್ತಿ ಬಿಡ್ತದೆ. ಅವಾಗ ಹೇಳ್ತಾರ, ಏನಂತ ಹೇಳ್ತಾರ, ಈ ತಮ್ಮ ಅಲ್ಲಿ ಕರಿ ಮಣ್ಣು ಐತಿ ನೋಡು, ಹಚ್ಕೋಗಲ್ಲ, ಸೆಪ್ಟಿಕ್ ಆಗಂಗಿಲ್ಲ ಅಂತಾರ. ಮಣ್ಣಿಗೆ ಎಷ್ಟು ಮಂದಿ ಹಚ್ಕೊಂಡ್ರಿ ನೀವು? ನೀವಾಗ ನೀನು ಹಚ್ಕೊಂಡಿಯ? ನಾನು ದಯವಿಟ್ಟು ಅದನ್ನು ಬಿಡ್ರಿ. ಈ ಹೆಣ್ಮಕ್ಳಿಗೊಂದು ಪ್ರೀತಿ ಭಾಳ, ಏನು ಪ್ರೀತಿ ಭಾಳ ಗೊತ್ತಿರ್ರಿ? ಗೋಧಿದ ಸ್ವಚ್ಛ ಮಾಡ್ತೀರಲ್ಲ, ಗೋಧಿ ಸ್ವಚ್ಛ ಮಾಡ್ತೀರಲ್ಲ. ಈ ಗೋಧಿ ಸ್ವಚ್ಛ ಮಾಡಕ್ಕೆ ಎಷ್ಟು ಮಜಾ ಮಾಡ್ತಾರೆ ನೋಡ್ರಿ. ಅಪ್ಪಗಳು ಅವ್ರು ಮರದಾಗ ಗೋಧಿ ತಗೊಂಡಿರ್ತಾರೆ. ಮರದಾಗ ಗೋಧಿ ಹಿಂಗೆ ಸರ್ಸ್ಕೋತ್ ಹೋಗ್ತಾರೆ. ಅದ್ರಾಗ ಒಂದು ಸಣ್ಣಗೊಂದು ಹಳ್ಳ ಬರ್ತದೆ ನೋಡ್ರಿ. ಎದ್ರ ಹಳ್ಳ? ಸೌಜನ್ಯ ಮಣ್ಣಿನ ಹಳ್ಳ ಗೊತ್ತು. ಮಣ್ಣಿನ ಹಳ್ಳ ಗೊತ್ತು. ಚಿಗೋ ನೋಡ್ತಾಳ, ಅಕಡೆ ಮಿಕೋಡ್ ನೋಡ್ತಾಳ, ಬಾಯಿ ಪಟ್ಟ ತೊಕೋತಾಳ. ಪಟ್ಟ ತೊಕೊಂಡು ನ್ಯಾಲಿ ಆಕೆಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನಂಗೆ ಆಗಿರ್ತದೆ. ಎಟ್ ನೋಡ್ರಿ ಮಣ್ಣಿನ ಮೇಲೆ ಪ್ರೀತಿನ. ಒಂದು ಮಣ್ಣಿನ ಹೆಂಡತಿ ಸದಕ್ಕಾಗಿ ಪ್ರೀತಿ ಮಾಡ್ತಾಳಂದ್ರೆ ನೆನಪಿಟ್ಕೊಳ್ಳಿ, ಅದು ಬರೀ ತಿಂದ್ರೆ ಆಕಿ ಗೊತ್ತದ, ನನ್ನ ದೇಶದ ಮಣ್ಣು ತಿಂದ್ರು ಸಹಿತ ಅದು ಸ್ವರ್ಗಕ್ಕೆ ಹೋಗಿರ್ತದ, ಅದು ಆನಂದ ಕೊಡ್ತದೆ ಅನ್ನತಕ್ಕಂಥ ಭಾವ ಆ ತಾಯಿ ಒಳಗೈತಿ. ಅವರ ದೇಶದ ಮಣ್ಣು. ಅದಕ್ಕಾಗಿ ಹೇಳ್ತಾರ, ಮೇರಿ ದೇಶಕ್ಕೆ ಧರತಿ ಸೋನಾ ಉಗಲೆ ಉಗಲೇ ಮೂರ್ತಿ. ಈ ದೇಶಕ್ಕೆ ಧರತಿ, ನಮ್ಮ ದೇಶದ ಮಣ್ಣು ಹಂಗದ. ಇಲ್ಲೇನು ತಾಯಿಯಂದ್ರೆ ಕೂತಿರಲ್ಲ ನೀವು, ಸಾಮಾನ್ಯರನ್ನು ತಿಳ್ಕೊಬೇಡ್ರವ. ನಿಮ್ಮೊಳಗೆ ಅದ್ಭುತವಾಗಿರುವ ಶಕ್ತಿ ಅದ. ನಿಮ್ಮೊಳಗೆ ಅದ್ಭುತವಾಗಿರುವ ಶಕ್ತಿ ಅದ. ಯಾಕೆ ಗೊತ್ತೇನ್ರಿ? ನೀವೆಷ್ಟು ಪ್ರೀತಿ ಮಾಡ್ತೀರಿ ಗೊತ್ತೇನಿ ಮಣ್ಣು? ನಮ್ಮ ಗಂಡ ಮಕ್ಕಳ ಪ್ರೀತಿ ಮಾಡ್ತಾರಲ್ಲ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ಮಾಡ್ತೀರಿ ನೀವು. ಮಲ್ಲಪ್ಪ ಸೊನ್ನದವರು ಇವತ್ತಿನ ಮಹಾಪ್ರಸಾದ ಮಾಡಿಸಿದ ಅವ್ರಿಗೆ ಜೋರಾಗಿ ಚಪ್ಪಾಳೆಯನ್ನು ತಳಿಸಿ ಅಭಿನಂದನೆ ಸಲ್ಲಿಸ್ರಿ. ಹೀಗೆ ಪ್ರಾರ್ಥನೆ ಮಾಡೋಣ. ಪ್ರಸಾದ ಪರಮ
ಹಾಕಿ ಮಾಡೋಣ ಯಾತ್ರಿ ಜನ ಜಾಗೃತಿ ನಾವಿಂದು ನಾವಿಂದು ವ್ಯಸನ ಮುಕ್ತ ಗ್ರಾಮ ಕಟ್ಟೋಣ ಎಲ್ಲರೂ ಆಗೊಂದು ಆಗೊಂದು ಕಾಯಕವೇ ಕೈಲಾಸ ಎಂದರು ಆ ಕಾಯಕವೇ ಕೈಲಾಸ ಅಂದರು ಆ ದಿವಸ ಆ ದಿವಸ ಕುಲ ಅಂದ ಬಡಬೇಡ ಬ್ಯಾಡಂದರ ದಾಸ ನಂತರ ದಾಸ ಕಾಯಕವೇ ಕೈಲಾಸ ಅಂದರು ಶರಣರು ಆ ದಿವಸ ಆ ದಿವಸ ಕುಲ ಅಂದ ಬಡಬ್ಯಾಡ ಬ್ಯಾಡಂದರ ದಾಸ ಆ ಆನಂದ ದೇವರ ಸಾರುತ್ತ ತಂದರ ಸಂದೇಶ ಸಂದೇಶ ಏ ಆನಂದ ದೇವರು ಸಾರುತ್ತ ಬಂದರ ಸಂದೇಶ ಸಂದೇಶ ಮಾಡೋಣ ಯಾತ್ರೆ ಜನ ಜಾಗೃತಿ ನಾವಿಂದು ನಾವಿಂದು ವ್ಯಸನ ಮುಕ್ತ ಗ್ರಾಮ ಕಟ್ಟೋಣ ಎಲ್ಲರೂ ಆಗೊಂದು ಆಗೊಂದು ದುಷ್ಟ ಚಟ ಜೋಳಿಗ್ಯಾಗ ಹಾಕ್ರಂತ ಬೇಡಿ ಭಿಕ್ಷ ಬೆಳಿ ಬೀಜ ದುಷ್ಟ ಚಟ ಜೋಳಿಗ್ಯಾಗ ಹಾಕ್ರಂತ ಬೇಡಿ ಭಿಕ್ಷ ಬೆಳಿ ಬೀಜ ಕೊಟ್ಟ ಹೋಗತೀನಿ ಸದ್ಗುಣಗಳ ನಿಮಗ ದೀಕ್ಷಾ ನಿಮಗ ದೀಕ್ಷಾ ಕೊಟ್ಟ ಹೋಗತೀನಿ ಸದ್ಗುಣಗಳ ಸುವಿಚಾರ ದೀಕ್ಷಾ ವಿಚಾರ ದೀಕ್ಷಾ ಆ ಆನಂದ ದೇವರ ಮನಿ ಮನಿಗೆ ಬಂದರ ಪ್ರತ್ಯಕ್ಷ ಪ್ರತ್ಯಕ್ಷ ಏ ಆನಂದ ದೇವರ ಊರೂರ ನಡೆದರ ಪ್ರತ್ಯಕ್ಷ ಪ್ರತ್ಯಕ್ಷ ಆ ಮಾಡೋಣ ಯಾತ್ರೆ ಜನ ಜಾಗೃತಿ ನಾವಿಂದು ಮಾಡೋಣ ಯಾತ್ರೆ ಜನ ಜಾಗೃತಿ ನಾವಿಂದು ವ್ಯಸನ ಮುಕ್ತ ಗ್ರಾಮ ಕಟ್ಟೋಣ ಎಲ್ಲರೂ ಆಯ್ಗೊಂದು ವ್ಯಸನ ಮುಕ್ತ ಗ್ರಾಮ ಕಟ್ಟೋಣ ಎಲ್ಲರೂ ಆಯ್ಗೊಂದು. ಬಹಳ ಸುಂದರವಾಗಿ ಈ ಗೀತೆಯನ್ನು ರಚಿಸಿ ಹಾಡಿದ್ದಾರೆ ಅವರು ಆಶು ಕವಿಗಳು. ಅವರು ಬರೆದಿರುವ ಒಂದೊಂದು ಸಾಲುಗಳು ಹೇಗಿದ್ದಾವೆ ಅಂತಂದ್ರೆ ಅವು ನಿಜವಾಗಿಯೂ ಅಷ್ಟ 100ಕ್ಕೆ 100 ಸತ್ಯ ಅದಾವ. ಪ್ರತಿಯೊಂದು ಸಾಲಿನೊಳಗ ಆನಂದ ದೇವರ ಘನತೆಯನ್ನ ಮಹತಿಯನ್ನ ಅವರ ಜೋಳಿಗೆಯ ವಿಶ್ವವ್ಯಾಪಿಯನ್ನ ಕೊಂಡಾಡಿರತಕ್ಕಂತ ನಮ್ಮ ನಿಂಗಪ್ಪನ ಮಾಸ್ತರ್ ಅವ್ರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳಿಯನ್ನ ತರ್ತಾ ಅಭಿನಂದನೆ ಸಲ್ಲಿಸೋಣ. ಅವರ ಸಾಹಿತ್ಯ ಸೌರಭ ಹೀಗೆ ಇನ್ನು ಮುಂದೆ ನಮ್ಮ ಊರಿನಲ್ಲಿ ಗುಟ್ಕಾವನ್ನು ಸೆರೆಯನ್ನು ಮಾರಲು ಬಿಡುವುದಿಲ್ಲ. ಅವರು ಏನಾದರೂ ಮಾರಿದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಿಡಿಸುವ ಕಾರ್ಯದಲ್ಲಿ ನಿರಂತರವಾಗಿ ಶ್ರಮಿಸುತ್ತೇವೆ. ನಮ್ಮ ಊರನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಕುಂಬಾರಳ ಗ್ರಾಮವನ್ನು ವ್ಯಸನ ಮುಕ್ತ ಗ್ರಾಮವನ್ನಾಗಿ ಮಾಡುತ್ತೇವೆ. ವೆರಿ ಗುಡ್. ತಳಗ ಗೊತ್ತಾಗ್ಯದ. ನಾ ಎಟ್ಟು ಈ ಊರಿಗೆ ಬಂದ ಪ್ರತಿ ಮನೆಗೂ ಜೋಳಿಗೆ ಹಿಡ್ಕೊಂಡೋಗಿ ಎಟ್ಟು ಏನು ಸುಧಾರಣೆ ಮಾಡ್ಬೇಕು ಅಟ್ಟತ್ರ ಪ್ರಾಮಾಣಿಕ ಮನಸ್ಸಿನಿಂದ ನಾನು ಮಾಡಿದ್ದೇನೆ. ಇವತ್ತು ಇನ್ನೊಂದು ಒಂದು ಹೆಜ್ಜೆ ಮುಂದಿಟ್ಟಿನಿ. ಏನಿಟ್ಟಿದೆ ಅಂತಂದ್ರ ಪ್ರತಿ ಅಂಗಡಿಗಳಿಗೂ ಹೋಗಿ ಯಾವ ಅಂಗಡಿ ಒಳಗ ದುಶ್ಚಟ ಏನು ಗುಟ್ಕಾ ಮಾರ್ತಾರಲ್ಲ ಅವೆಲ್ಲ ಬಂದ್ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಅಂಗಡಿಗಳಿಗೆ ಹೋಗಿ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಂಡೆ. ಅವಾಗೆಲ್ಲ ಅಂಗಡಿಯವ್ರಿಗೂ ನಾನು ಮೆಚ್ಚಬೇಕಾಗಿದ್ದು ಅವರೆಲ್ಲ ಒಂದು ಪ್ರಮಾಣ ಮಾಡಿ ಹೇಳಿದ್ರು, ಅಜ್ಜೋರ ಇದು ಕುಂಬಾರಳ ಗ್ರಾಮ ಅಂತಂದ್ರ ಬರೇ ಊರಾನವ್ರ ಅಟ್ಟ ಅಲ್ಲ, ಈ ಊರು ಕೂಡ ನನ್ನ ಊರಿದ್ದಂಗ. ಅದರ ಸಲುವಾಗಿ ನಾ ಏನ್ರ ಗುಟ್ಕಾ ಮಾರಕ್ ಕೂತ್ನಿ ಅಂತಂದ್ರ ನಮ್ಮ ಊರಿನ ಜನಗಳೇ ಅದ್ಗೇಡ್ತಾರ ಅಂತ ತಿಳ್ಕೊಂಡು ನಾ ಎಲ್ಲ ಗುಟ್ಕಾ ಮಾರುವುದನ್ನ ನಾ ಎಲ್ಲ ಇವತ್ತಿನಿಂದ ಬಂದ್ ಮಾಡ್ತೀನಿ ಅಂತ ತಿಳ್ಕೊಂಡು ಎಲ್ಲ ಅಂಗಡಿಯವ್ರು ಹೇಳಿದಾರ. ಅವ್ರಿಗೆ ಜೋರ್ ಚಪ್ಪಾಳೆ ತಟ್ರಿ ಎಲ್ಲ ಅಂಗಡಿಯವ್ರಿಗೆ.
ಈ ಊರಾಗ ಇನ್ನು ಮುಂದೆ ಏನು ಬೇಕಾದ ಸಿಗಬಹುದು, ಏನು ಬೇಕಾದ ಸಿಗ್ಬೋದು. ಆದ್ರೆ ಇನ್ನು ಮುಂದೆ ಈ ಊರೊಳಗೆ ಯಾವ ಗುಟ್ಕಾ ಸಿಗುವುದಿಲ್ಲ, ಯಾವ ಸಿಗರೆಟ್ ಬೀಡಿ ಸಿಗುವುದಿಲ್ಲ, ಯಾವ ಮಾವಾನು ಸಿಗಲ್ಲ, ಯಾವ ದಾರುನು ಸಿಗಲ್ಲ. ಇವತ್ತಿನಿಂದ ಏನ್ರ ಸಿಕ್ಕು ಅಂದ್ರೆ ಇನ್ನು ಮೇಲೆ ಅದರ ಪರಿಣಾಮನ ಮುಂದೆ ಬೇರೆ ಐತಿ. ನನ್ನ ಕಳಕಳಿ ಇಟ್ಟ ಇವತ್ತೆಷ್ಟೋ ಜನ ತಾಯಂದರು ಬೆಳಗ್ಗೆ ಅಂಗಡಿಗೆ ಹೋಗುವಾಗ ನನ್ನ ಜೊತೆ ಬಂದಿದ್ರು. ಕಣ್ಣಾಗ ನೀರ್ ಹಾಕುತ್ತಾ ಅವ್ರು ಹೇಳಕತ್ತಿದ್ರು. ದಾರು ಅಂಗಡಿಗೆ ಹೋದಾಗ ಅಲ್ಲಿ ಬಿಡಿಸ್ಬೇಕಂತ ಹೋದಾಗ ಕಣ್ಣಾಗ ನೀರ್ ಹಾಕುತ್ತಾ, ಯವ್ವ ತಾಯಿ ದಾರು ಮಾರೋರು ದಯವಿಟ್ಟು ಬಿಡ್ರಿ, ಬೆಳಗ್ಗೆ ಎದ್ದುಗಳನ್ನೇ ನಮ್ಮ ಮನೆಯವ್ರು ಬರೀ ದಾರು ಕುಡಿಯಾಕತ್ತಾರ, ಅದ್ರಾಗ ಎರ್ಕೊಳಕತ್ತಾರ, ನಿಮ್ಮಿಂದ ನನ್ನ ಮನೆ ಹಾಳಾಗಕತ್ತದ, ದಯವಿಟ್ಟು ದಾರು ಮಾರೋದು ಬಂದ್ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲ ತಾಯಿಂದರು ಬಂದು ದಾರು ಮಾರೋರ್ಗೆ ವಿನಂತಿಯನ್ನು ಮಾಡ್ಕೊಂಡ್ರು. ಅವ್ರ ಕಣ್ಣಾಗ ನೀರ್ ಹಾಕೋತ ನನಗವಾಗ ಬಹಳ ದುಃಖ ಅನ್ನಿಸ್ತು, ಕರಳ ಚುರುಕ್ ಅನ್ನಿಸ್ತು. ನಾ ಎಲ್ಲರಲ್ಲಿ ವಿನಂತಿ ಇಟ್ಟ, ನನ್ನ ಸಂಕಲ್ಪ ಇಷ್ಟ, ಎಲ್ಲ ಊರಿಗೆ ಹೋಗಿ ಬಾಳ ರೊಕ್ಕ ಗಳಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಏನು ಉದ್ದೇಶ ಇಲ್ಲ. ನನ್ನ ಈ ಸಣ್ಣ ಸನ್ಯಾಸಿಯ ಒಂದು ಸಂಕಲ್ಪ ಏನಂತಂದ್ರೆ, ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿನೂ ಕೂಡ ಹೆಂಗಿರ್ಬೇಕಂತಂದ್ರ ಪ್ರತಿ ಮನೆಯೊಳಗೂ ಸಹಿತ ಸದಾಕಾಲ ಆನಂದದ ಜ್ಯೋತಿ ಬೆಳಗಬೇಕು, ಎಲ್ಲಾ ಊರೊಳಗೂ ವ್ಯಸನ ಮುಕ್ತ ಆಗ್ಬೇಕನ್ನುವಂತ ಸಂಕಲ್ಪವನ್ನು ಇಟ್ಟುಕೊಂಡು ಈ ಯಾತ್ರೆಯನ್ನು ಹಳ್ಳಿ ಒಳಗೆ ಮಾಡಾಕತ್ತೇನೆ. ದಯವಿಟ್ಟು ಅಂಗಡಿಯವರಿಗೆ ಕೇಳಾಕತ್ತಿರುವುದು ಈ ಮಾತ, ನಿಮ್ಗೆ ವಿನಂತಿಯನ್ನು ಮಾಡ್ಕೊಂಡಿನಿ. ಪ್ರತಿ ಅಂಗಡಿಗೆ ಬಂದು ಇವತ್ತ ದಾರು ಅಂಗಡಿಗೆ ಬಂದು ವಿನಂತಿ ಮಾಡ್ಕೊಂಡಿನಿ. ಬರೀ ವಿನಂತಿ ಮಾಡ್ಕೊಳ್ಳೋದಲ್ಲ, ನಿಮಗ ಕೈ ಮುಗಿದು ಈ ವೇದಿಕೆ ಮುಖಾಂತರ ನಿಮಗ ನಮಸ್ಕಾರ ಮಾಡ್ತೀನಿ. ನಿಮಗ್ ವಿನಂತಿಯನ್ನು ಮಾಡ್ಕೊಳ್ತೇನೆ, ದಯವಿಟ್ಟು ಮಾರಕ್ ಹೋಗ್ಬೇಡ್ರಿ. ಯಾಕಿದು ಸಂಕಟದಿಂದ ಮಾಡಕತ್ತೀನಿ ನಾನು ಈ ಯಾತ್ರೆಯನ್ನ. ಎಷ್ಟು ಸಂಕಟ ಆಗೈತೆ ಅಂದ್ರೆ ನನಗ, ಯಾಕಂದ್ರೆ ನಾವು 1 ವರ್ಷದಾಗ ಮಠಕ್ಕಾದ್ಮೇಲೆ 100% ಮಂದಿ ಬರೀ ಎಂತ ಮಂದಿ ಬರ್ತದ ಅಂದ್ರೆ ನಮ್ಮ ಮಠಕ್ಕ, ಯಪ್ಪ ನನ್ನ ಮಗ ಬರೇ ಕುಡಿತಾನ, ಯಪ್ಪ ನನ್ನ ಗಂಡ ಬರೇ ಕುಡಿತಾನ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ದು, ಬರೇ ದುಡ್ದಿದ್ದೆಲ್ಲ ಕುಡಿದ ಹಾಕೋದಾಗೈತಿ, ಒಂದು ದಿನಾನು ಮನಿ ಒಳಗ ನೆಮ್ಮದಿಯಿಂದ ಸಂತೋಷದಿಂದ ನಾವು ಬದುಕಾಕತ್ತಿಲ್ಲ ಅಂತ ತಿಳ್ಕೊಂಡು ಎಷ್ಟೋ ಜನ ಭಕ್ತರು ಬಂದು ಬರೀ ಇದೆ ಹೇಳಾಕತ್ತಾರ ನನಗ. ಅದರ ಸಂಬಂಧ ಅದು ಕೇಳಿ 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 ಸಾಕಾಗಿ ಎಲ್ಲಾ ಊರಾಗೂ ಎಲ್ಲಾ ತಾಯಂದಿರು ಇದ ಕಷ್ಟ ಪಡಬಾರ್ದು ಅಂತ ತಿಳ್ಕೊಂಡು ಪ್ರತಿ ಹಳ್ಳಿಗಳಿಗೆ ಹೋಗಿ ಈ ಜನಜಾಗೃತಿ ಯಾತ್ರೆಯನ್ನು ಮಾಡಾಕತ್ತೇನೆ. ದಯವಿಟ್ಟು ನಿಮ್ಗೇನಾದ್ರೂ ಅಂಗಡಿಯವರಿಗೆ ನಿಮ್ಗೇನಾದ್ರೂ ಒಂದು ನಿಯತ್ತಿತ್ತಂದ್ರ, ಈ ಊರಿನ ಮೇಲೆ ನಿಮ್ಗೇನಾದ್ರೂ ಒಂದು ಅಭಿಮಾನ ಇತ್ತಂದ್ರ, ನಿಮ್ಮ ಊರಿನ ಮೇಲೆ ನಿಮ್ಗೇನಾದ್ರೂ ಕಳಕಳಿ ಇತ್ತಂದ್ರ, ನಿಮ್ಮ ಊರಿನವ್ರು ಏನಾದ್ರೂ ಒಂದ್ ಸ್ವಲ್ಪ ಸಂತೋಷದ ಬದುಕು ನಡೆಸ್ಬೇಕಾಗಿತ್ತಂದ್ರ ದಯವಿಟ್ಟು ಗುಟ್ಕಾ ದಾರು ಮಾಡೋದನ್ನ ಇವತ್ತಿನಿಂದ ಬಂದ್ ಮಾಡ್ರಿ. ಈ ಊರಾಗ ಒಟ್ಟ ಗುಟ್ಕಾ ದಾರು ಸಿಗಬಾರ್ದು. ಇಲ್ಲಿ ಈ ಊರಾನವ್ರು ಹಿರಿಯರಿಗೂ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ನೀವು ಇಷ್ಟು ದಿವಸ ಏನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇನ್ನು ಮುಂದ ಊರಿನ ಏಳಿಗೆಗಾಗಿ ನೀವೆಲ್ಲರೂ ಕೂಡ ಒಗ್ಗಟ್ಟಾರಿ. ಎದಕ್ಕೆ ಒಗ್ಗಟ್ಟಾಗ್ತಿರೋ ಇಲ್ಲೋ ಗೊತ್ತಿಲ್ಲ, ಈ ಊರಿನ ಎಲ್ಲಾ ತಾಯಂದರ ಒಂದು ಕಣ್ಣೀರಿಗೋಸ್ಕರ ನೀವು ಒಗ್ಗಟ್ಟಾರಿ. ಅವ್ರು ನಿಮ್ ನೆನೆಸ್ತಾರ, ಈ ಊರನ ಹಿರಿಯರನ್ನ ಎಲ್ಲಾ ತಾಯಂದ್ರು ನಿಮ್ ನೆನೆಸ್ತಾರ. ಯಾಕೆ ನೆನೆಸ್ತಾರ ಅಂತಂದ್ರ ನಮ್ಮ ಊರನ ಹಿರಿಯರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಊರೊಳಗ ದಾರು ಗುಟ್ಕಾ ಮಾರೋದು ಬಂದ್ ಮಾಡಿಸ್ಯಾರ ಅಂತ ತಿಳ್ಕೊಂಡು ನಿಮಗೋಸ್ಕರ ಅವ್ರು ನೆನೆಸ್ತಾರ. ಅದ್ರ ಸಲುವಾಗಿ ಆಗ್ಬೇಕ. ಈ ಸ್ವಾಮಿ ಬಂದಿದ್ ಏನಾದ್ರೂ ಸಾರ್ಥಕತೆ ಆಗ್ಬೇಕಾಗಿತ್ತಂದ್ರ ಈ ಊರೊಳಗೆ ಇದು ಬದಲಾವಣೆ ಆಗ್ಬೇಕು. ಈಗ ವಿನಂತಿ ಮಾಡ್ಕೊಂಡು ಹೇಳೀನಿ, ಕೈ ಮುಗಿದು ಹೇಳೀನಿ, ಮುಂದಿದ ಕಂಟಿನ್ಯೂ ಮಾಡಿದ್ರಂತಂದ್ರ ಎಲ್ಲಾ ತಾಯಂದ್ರ ಕರ್ಕೊಂಡೋಗಿ ಎಲ್ಲಾ ಅಂಗಡಿಗಳನ್ನು ಮುಚ್ಚಿಸುವಂತ ವ್ಯವಸ್ಥೆ ಈ ಸ್ವಾಮಿ ಮಾಡ್ತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರೆ. ಮೊದಲು ವಿನಂತಿ ಮಾಡ್ಕೊಳ್ತೇನೆ, ನಮಸ್ಕಾರ ಮಾಡ್ತೇನೆ, ಅದನ್ನ ಕಂಟಿನ್ಯೂ ಮಾಡಿದ್ರ ಸಿಟ್ಟು ಬಹಳ ಬರ್ತದ. ನನಗೆ ಯಾವ ವಿಷಯಕ್ಕೂ ಜೋರು ಕೈ ಮೇಲೆತ್ತಿ ಎಲ್ಲಾ ಹಿರಿಯರು ತಾಯಂದಿರು ಎಲ್ಲರ ತಾಯಂದಿರು ಒಂದೊಂದು ಕೈ ಮೇಲೆ ಹಿರಿಯರ
ಹಿರಿಯರು ಈ ಊರು ಹಿರಿಯರು ಯುವಕರು 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 ಇನ್ನು ಕೈಯೇ ಇಲ್ಲ ಯಾರಿಗೆ ಸಣ್ಣ ಹಿಡ್ದದ 5 ನಿಮಿಷ ಏನಾಗಲ್ಲ 1 ನಿಮಿಷ ನಿಂದ್ರಿ ಎತ್ರಿ ಕೈ ಎತ್ರಿ ಕುಂದ್ರ ಕೈ ಅಷ್ಟೇ ಎತ್ರಿ ಎಲ್ಲರೂ ಕುಂಬಾರಳ ಗ್ರಾಮದವ್ರು ಪ್ರತಿಯೊಬ್ಬರು ಕೈ ಎತ್ರಿ ನಾ ಹೇಳ್ದಂಗೆ ಎಲ್ಲರೂ ಹೇಳ್ಬೇಕು ಇನ್ನು ಮುಂದೆ ಇದು ಪ್ರಮಾಣ ಮಾಡ್ದಂಗ ನೀವು ಸುಮ್ಮನೆ ನೀವು ಯಾರು ಮಾತಾಡ್ಬೇಡ್ರಿ ಹುಡುಗರು ಇನ್ನು ಮುಂದೆ ನಮ್ಮ ಊರಿನಲ್ಲಿ ಗುಟ್ಕಾವನ್ನು ಸೆರೆಯನ್ನು ಮಾರಲು ಬಿಡುವುದಿಲ್ಲ. ಅವರು ಏನಾದರೂ ಮಾರಿದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಿಡಿಸುವ ಕಾರ್ಯದಲ್ಲಿ ನಿರಂತರವಾಗಿ ಶ್ರಮಿಸುತ್ತೇವೆ. ನಮ್ಮ ಊರನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಕುಂಬಾರಳ ಗ್ರಾಮವನ್ನು ವ್ಯಸನ ಮುಕ್ತ ಗ್ರಾಮವನ್ನಾಗಿ ಮಾಡುತ್ತೇವೆ. ವೆರಿ ಗುಡ್. ತಳಗ